ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಅದು ನಿಜ ಕಣ್ರಿ. BJP ಮತ್ತು ನರೇಂದ್ರ ಮೋದಿ ಅವರ ಸಹವಾಸ ಮಾಡಿ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವತ್ತು ಸುಪ್ರೀಂ ಕೋರ್ಟ್ ಕೈಲಿ ಅನ್ನಬಾರದ ಮಾತುಗಳನ್ನು ಅನ್ನಿಸ್ಕೊಂಡಿದ್ದಾರೆ. ಅದು ಕೂಡ ತಿರುಪತಿಯ ಲಡ್ಡು ವಿಚಾರವಾಗಿ, ಲಾಡುವಿನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ. ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ನೀವು ಈ ರೀತಿ ವರ್ತಿಸಬಾರದು. ವರದಿಗಳನ್ನು ಕಂಪ್ಲೀಟಾಗಿ ತರಿಸಿಕೊಂಡು ಮಾತಾಡಬೇಕು. ಅಷ್ಟು ಬೇಗ ಮಾಧ್ಯಮಗಳಿಗೆ ಅದನ್ನು ಹೇಳಿದ್ದು ಯಾಕೆ? ಅದರಲ್ಲಿ ಸತ್ಯಾಂಶ ಇದೆ ಅಂತ ಖಾತರಿ ಆಗಿದೆಯಾ? ಲಡ್ಡುವಿನಲ್ಲಿ ಕೊಬ್ಬು ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳಿಂದ ಒಂದು ಚರ್ಚೆ ಆಗ್ತಿದೆ. ತಿರುಪತಿಯ ಲಾಡುವಿನಲ್ಲಿ, ಲಡ್ಡು ಅಂತ ಏನು ಕರೀತಾರೆ, ಅದರಲ್ಲಿ ದನದ ಮಾಂಸದ ಅಂಶ, ಕೊಬ್ಬಿನ ಅಂಶ, ಹಂದಿ ಕೊಬ್ಬಿನ ಅಂಶ, ಮೀನಿನ ಎಣ್ಣೆಯ ಅಂಶ ಏನೆಲ್ಲ ಪತ್ತೆಯಾಗಿದೆ ಅಂತ ಶ್ರೀಮಾನ್ ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಗುಜರಾತಿನ ಲ್ಯಾಬ್ನಿಂದ ಬಂದಂತಹ ಯಾವುದೋ ವರದಿಯ ಒಂದು ಪ್ರತಿಯನ್ನು ಇಟ್ಕೊಂಡು ಆಪಾದನೆ ಮಾಡಿಬಿಟ್ರು. ಅದರ ಜೊತೆಗೆ ರಾಜಕೀಯ ದಾಳವನ್ನು ಸಹ ಉರುಳಿಸಿದ್ರು. ಇದನ್ನು ಜಗನ್ಮೋಹನ್ ರೆಡ್ಡಿ, ಕ್ರೈಸ್ತ ಸಮುದಾಯಕ್ಕೆ ಸೇರಿರುವಂತಹ ಜಗನ್ಮೋಹನ್ ರೆಡ್ಡಿ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ ಉದ್ದೇಶಪೂರ್ವಕವಾಗಿ ತಿರುಪತಿಯಲ್ಲಿ ಇಂಥ ನೀಚ ಕಾರ್ಯವನ್ನು ಮಾಡಿದ್ದಾರೆ ಅಂತ ಬೇರೆ ಹೇಳಿಬಿಟ್ರು. ಅದರ ಜೊತೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಆಂಧ್ರದ ಯೋಗಿ ಆದಿತ್ಯನಾಥ್ ಆಗೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ದಿನ ಬೆಳಗಾದರೆ ಹಿಂದುತ್ವ, ಸನಾತನ ಧರ್ಮ ಅಂತ ಇತರೆ ಧರ್ಮೀಯರ ವಿರುದ್ಧ ದ್ವೇಷ ಬಿತ್ತೋ ಕೆಲಸವನ್ನು ಇದೇ ಲಾಡು ವಿಚಾರದಲ್ಲಿ ಮಾಡ್ತಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದರ ವಿಚಾರಣೆ ಇವತ್ತಿತ್ತು. ಅದು ಆಂಧ್ರ ಪ್ರದೇಶದ ಸರ್ಕಾರವನ್ನು, ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುವನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕಟುವಾಗಿ ಕೇಳಿದೆ. ಮತ್ತು ಒಂದು ಅಂಶ ಬೆಳಕಿಗೆ ಬಂದಿದೆ. ಇವರು ಏನು ಹೇಳ್ತಿದ್ದಾರಲ್ಲ, ಕೊಬ್ಬಿನ ಅಂಶ, ಎಣ್ಣೆ, ಮೀನಿನ ಎಣ್ಣೆ, ಅದು ಯಾವುದೂ ಸಹ ಲಾಡುವಿನಲ್ಲಿ ಬಳಕೆಯಾಗಿದ್ದಕ್ಕೆ ಸರಿಯಾದ ಮಾಹಿತಿಯೂ ಇಲ್ಲ, ಸಾಕ್ಷಿಯೂ ಇಲ್ಲ, ಆಧಾರವೂ ಇಲ್ಲ. ಅದು ಬಳಕೆಯೇ ಆಗಿಲ್ಲ ಅನ್ನುವ ಮಟ್ಟಕ್ಕೆ ಇವತ್ತಿನ ವಿಚಾರಗಳು ಕೋರ್ಟಿನಲ್ಲಿ ಹೋಗಿದೆ. ಏನಾಯಿತು ಇಲ್ಲಿ ಅಂತಂದರೆ, ರಾಜಕೀಯ ಉದ್ದೇಶಕ್ಕೆ ಜಗನ್ಮೋಹನ್ ರೆಡ್ಡಿ ಅವರನ್ನು ಹೇಗಾದರೂ ಮಾಡಿ ಎಳೆದು ತರಬೇಕು ಅನ್ನುವಂತಹ ದುರುದ್ದೇಶಕ್ಕೆ ಚಂದ್ರಬಾಬು ನಾಯ್ಡು ಆ ರೀತಿಯ ಅರ್ಧಂಬರ್ಧ ವರದಿಯನ್ನು ಪ್ರಕಟಿಸಿದಾರ ಅನ್ನುವ ಅನುಮಾನಗಳು ಈಗ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಅದರಲ್ಲಿರುವಂತಹ ಅಂಶಗಳು ಹಾಗೇ ಇದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ, ನೀವು ತೋರಿಸಿರುವಂತಹ ಏನು ರಿಪೋರ್ಟ್ ಇದೆಯಲ್ಲ, ಅದು ಬಳಕೆಯಾಗದ ಲಾಡು ತಯಾರಿಸೋದಕ್ಕೆ ಬಳಕೆಯಾಗದ ತುಪ್ಪದ ಸ್ಯಾಂಪಲ್ನಿಂದ ಬಂದಿರುವಂತಹ ಅಂಶಗಳು. ಬಳಕೆಯಾಗದ ತುಪ್ಪ ಅಂದರೆ ಹೇಗೆ ಬಂತು ತಿರುಪತಿಗೆ ಅಂತ ನೀವು ಕೇಳೋದಾದರೆ, ತಿರುಪತಿಗೆ ಸಪ್ಲೈ ಆಗುವ ತುಪ್ಪ 3 ವಿಭಾಗಗಳಲ್ಲಿ ಟೆಸ್ಟಿಂಗಿಗೆ ಹೋಗುತ್ತೆ. ಅದು ಅನ್ಲೋಡ್ ಆಗೋದಕ್ಕೆ ಮೊದಲೇ ಟೆಸ್ಟಿಂಗಿಗೆ ಹೋಗುತ್ತೆ. ತಿರುಪತಿಯ ಅವರದೇ ಲ್ಯಾಬೊರೇಟರಿಯಲ್ಲಿ 3 ಕಡೆ ಟೆಸ್ಟಿಂಗ್ ಮಾಡ್ತಾರೆ. 3ರಲ್ಲೂ ಅದರ ಗುಣಮಟ್ಟ ಪಾಸ್ ಆಗಬೇಕು. 3ರಲ್ಲಿ 1ರಲ್ಲಿ ಫೇಲ್ ಆದರೂ ಸಹ ಆ ಇಡೀ ಬ್ಯಾಚನ್ನು ವಾಪಸ್ ಕಳಿಸ್ತಾರೆ. ಆ ತುಪ್ಪವನ್ನು ಬಳಸಲಾಗುವುದಿಲ್ಲ. ಪ್ರಸಾದ ತಯಾರಿಕೆಯಲ್ಲಿ ಬಳಸೋದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಅಂತಹದೇ ಒಂದು ಬ್ಯಾಚು ರಿಜೆಕ್ಟ್ ಆಗಿತ್ತು. ಆ ರಿಜೆಕ್ಟ್ ಆಗಿದ್ದನ್ನು ಇವರು ಗುಜರಾತಿನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ರು. ಎಲ್ಲಿ ರಿಜೆಕ್ಟ್ ಆಗಿತ್ತು? ತಿರುಪತಿಯ ಸ್ವಂತ ಲ್ಯಾಬೊರೇಟರಿಯಲ್ಲಿ ಆ ತುಪ್ಪ ರಿಜೆಕ್ಟ್ ಆಗಿತ್ತು. ಹಾಗಾಗಿ ಅದನ್ನು ವಾಪಸ್ ಕಳಿಸಿದ್ರು, ಅದನ್ನು ಬಳಸಲಿಲ್ಲ. ಗುಜರಾತ್ಗೂ ಅದನ್ನು ಕಳಿಸಿದ್ರು. ಅಲ್ಲಿಂದಲೂ ಕೂಡ ಒಂದಷ್ಟು ಅಂಶಗಳು, ಅದು ಸಹ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದರಲ್ಲಿ ಈ ರೀತಿಯಾದಂತಹ ಅಂಶಗಳು ಇರಬಹುದು ಅಂತ ರಿಪೋರ್ಟ್ ಹೇಳ್ತಿದೆ ಹೊರತು ಪಕ್ಕ ಹಸುವಿನ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನ ಎಣ್ಣೆ 100% ಇದೆ ಅದರಲ್ಲಿ ಅಂಶಗಳು, ಖಾತರಿ ಅದು ಅಂತ ರಿಪೋರ್ಟಲ್ಲಿಲ್ಲ. ಅದು ಕೂಡ ಅಸ್ಪಷ್ಟವಾಗಿದೆ. ಆ ರಿಪೋರ್ಟನ್ನು ನೀವು ತಗೊಂಡು ಬಂದು ಮಾಧ್ಯಮಗಳ ಮುಂದೆ ಇಟ್ಟರೆ ಗೊಂದಲವನ್ನು ಸೃಷ್ಟಿ ಮಾಡಿದ್ರಿ ಅಂತ ಚಂದ್ರಬಾಬು ನಾಯ್ಡುಗೆ ಚಾಟಿ ಬೀಸುತ್ತೆ ಸುಪ್ರೀಂ ಕೋರ್ಟ್. ಅದರ ಜೊತೆಗೆ ಕೇಳುತ್ತೆ, ಸರಿ ಈ ವಿಚಾರದಲ್ಲಿ ರಿಪೋರ್ಟ್ ಬಂದಿದ್ದು ಜುಲೈಯಲ್ಲಿ,
ನೀವು ಸಾರ್ವಜನಿಕಗೊಳಿಸಿದ್ದು ಸೆಪ್ಟೆಂಬರ್ನಲ್ಲಿ. ಯಾಕೆ? ನಿಮ್ಮ ರಾಜಕೀಯಕ್ಕೆ ಧರ್ಮವನ್ನು ಎಳೆದು ತರಬೇಡಿ ಅಂತ ಹೇಳಿಬಿಡ್ತು ಸುಪ್ರೀಂ ಕೋರ್ಟ್. ಅದರ ಜೊತೆಗೆ ಬಳಕೆಯಾಗದೇ ಇದ್ದಂತಹ ತುಪ್ಪದ ರಿಪೋರ್ಟ್ ಇಟ್ಕೊಂಡು ಯಾಕೆ ಇದೆಲ್ಲ ಮಾಡ್ತಿದ್ದೀರಿ ಆ ಪ್ರಶ್ನೆಯನ್ನು ಸಹ ಕೇಳುತ್ತೆ. ಇನ್ನು ಅದಕ್ಕೆಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಕೇಳಿದ್ದು, ನೀವು ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರಿ, ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದೀರಿ, SIT ಅನ್ನು ರಚನೆ ಮಾಡಿದ್ರಿ ಈ ವಿಚಾರವಾಗಿ. ಆ SIT ವರದಿ ಬರೋದಕ್ಕಿಂತ ಮೊದಲೇನೆ ಸಾರ್ವಜನಿಕವಾಗಿ ಇಂತಹ ರಿಪೋರ್ಟನ್ನು ಹೊರಗೆ ಯಾಕಿಟ್ರಿ? ನಿಮಗೆ ಜವಾಬ್ದಾರಿ ಇಲ್ವಾ? ಸಾಂವಿಧಾನಿಕ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದೀರಿ, ನಿಮಗೆ ಜವಾಬ್ದಾರಿ ಇಲ್ವಾ? ಅದನ್ನು ಯಾಕೆ ಹೊರಗಿಟ್ರಿ? SIT ರಿಪೋರ್ಟ್ ಬರೋವರೆಗೂ ಯಾಕೆ ಕಾಯಲಿಲ್ಲ ನೀವು? ಅಲ್ಲಿಯೂ ಸಹ ಚಾಟಿ ಬೀಸ್ತು. ಎಲ್ಲ ರೀತಿಯಿಂದಲೂ ನೋಡಿದಾಗ ಲಡ್ಡುವನ್ನು ಬಳಸ್ಕೊಂಡು ಚಂದ್ರಬಾಬು ನಾಯ್ಡು ಪೊಲಿಟಿಕಲ್ ಗೇಮ್ ಆಡೋದಕ್ಕೆ ನೋಡಿದರು, ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದಕ್ಕೆ ನೋಡಿದ್ರು ಅನ್ನುವಂತಹ ಅನುಮಾನಗಳು ದಟ್ಟವಾಗಿ ಕಾಡುತ್ತೆ. ಲಾಡು ತಯಾರಿಕೆಗೆ ಬಳಕೆಯೇ ಆಗದೇ ಇರೋ ತುಪ್ಪವನ್ನು ವಾಪಸ್ ಹೋಗಿದ್ದಂತಹ ತುಪ್ಪದ ಸ್ಯಾಂಪಲ್ನ ವರದಿಯನ್ನು ಮುಂದಿಟ್ಕೊಂಡು ಇದೀಗ ಮಾತನಾಡಿದ್ದು, SIT ವರದಿ ಬರೋದಕ್ಕಿಂತ ಮೊದಲೇ ಈ ರೀತಿ ಹೇಳಿದ್ದು, ಎಲ್ಲವೂ ಕೂಡ ಆ ಅನುಮಾನಗಳಿಗೆ ಪುಷ್ಟಿ ಕೊಡ್ತವೆ. ಜೊತೆಗೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆ ಸಂದರ್ಭದಲ್ಲಿಯೇ ಇದನ್ನು ಹೊರಗಡೆ ತಂದಿತ್ತು. ಜುಲೈಯಲ್ಲೇ ರಿಪೋರ್ಟ್ ಬಂದಿದ್ರು, ಸೆಪ್ಟೆಂಬರ್ವರೆಗೂ ಕಾದಿದ್ದ್ಯಾಕೆ? ಮೋದಿ ಅವರ ಪಕ್ಷಕ್ಕೆ BJPಗೆ ಚುನಾವಣೆಯಲ್ಲಿ ಲಾಭ ತಂದುಕೊಡೋದಕ್ಕೆ ಈ ರೀತಿ ಮಾಡಿದ್ರ ಅಂತ ಏನೆಲ್ಲ ಹೇಳಿಕೆಗಳು ನಡೀತು. ಹರಿಯಾಣದಲ್ಲಿ ಲಾಡು ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ನಡೀತು. ಹಿಂದೂಗಳು ಶಸ್ತ್ರ ತಗೋಬೇಕು ಅಂತ ಒಬ್ಬರು ಹೇಳಿದ್ರೆ, ಹಿಂದೂಗಳನ್ನು ಈ ರೀತಿಯಾಗಿ ದಾಳಿ ಮಾಡಿಕೊಂಡು ಬರ್ತಿದ್ದಾರೆ, ಹಿಂದೂಗಳ ಪಾವಿತ್ರ್ಯತೆಯನ್ನು ಕೆಡಿಸ್ತಿದ್ದಾರೆ ಅಂತ ಕೆಲವರು ಹರಿಯಾಣ ಚುನಾವಣಾ ಸಂದರ್ಭದಲ್ಲಿ ಭಾಷಣಗಳ ಸಂದರ್ಭದಲ್ಲಿ BJP ನಾಯಕರು ಆಡಿದ್ದಾರೆ, ಇದನ್ನು ಬಳಸ್ಕೊಂಡಿದ್ದಾರೆ. ಸೊ ಇದು ಸ್ಪಷ್ಟವಾಗಿ ಒಂದು ರೀತಿಯಾಗಿ ಕೊಳಕು ರಾಜಕೀಯ ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಹಂತ ಹಂತವಾಗಿ ಪ್ರೂವ್ ಆಗ್ತಾ ಇದೆ. ಈಗ ಅಕ್ಟೋಬರ್ 3ನೇ ತಾರೀಕಿಗೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸೊ ಎಲ್ಲವೂ ನಡೆದಿದ್ದು ಇವತ್ತು ಜಸ್ಟಿಸ್ BR ಗವಾಯ್ ಮತ್ತು KV ವಿಶ್ವನಾಥನ್ ಅವರ ಪೀಠ ವಿಚಾರಣೆ ಕೈಗೆತ್ಕೊಂಡಾಗ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮೋದಿ ಮತ್ತು BJP ಸಹವಾಸ ಮಾಡಿ ಚಂದ್ರಬಾಬು ನಾಯ್ಡು ಅವರು ಸಹ ಸುಳ್ಳು ಹೇಳಿಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತಹ, ದ್ವೇಷ ಬಿತ್ತುವ ಮೂಲಕ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರಾ ಅನ್ನೋದಕ್ಕೆ ಪುಷ್ಟಿ ಸಿಗ್ತಾ ಹೋಗುತ್ತೆ. ಸೊ ಸಹವಾಸ ದೋಷ ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದಾಗಬಹುದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.